everyone fine. ಸಿಎಂ ಬೆನ್ನಲ್ಲೇ ಇದೀಗ ಅವರ ಆಪ್ತರಿಗೂ ಕೂಡ ಕಾದಿದ್ಯಾ ಮಹಾ ಸಂಕಷ್ಟ ಅನ್ನುವಂತ ಪ್ರಶ್ನೆ ಎದುರಾಗ್ತಾ ಇದೆ. ಇಲ್ಲಿವರೆಗೂ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಎದುರಾಗಿತ್ತು, ಕಾನೂನು ಹೋರಾಟವನ್ನ ಮಾಡ್ತಾ ಇದ್ರು. ಆದ್ರೆ ಯಾವಾಗ ಈ ಕೇಸ್ನಲ್ಲಿ ಇಡಿ ಎಂಟರ್ ಆಗ್ತಾ ಇದೆಯೋ ಆಗಿನಿಂದ ಕೇವಲ ಸಿಎಂ ಸಿದ್ದರಾಮಯ್ಯನವರಿಗೆ ಮಾತ್ರ ಅಲ್ಲ, ಅವರ ಆಪ್ತರಿಗೂ ಕೂಡ ಇದೀಗ ಸಂಕಷ್ಟ ಎದುರಾಗ್ತಾ ಇದೆ. ಯಾಕಂದ್ರೆ ಸಿಎಂ ಆಪ್ತರ ಮನೆ ಮೇಲೆ ಇಡಿ ದಾಳಿ ಆಗುವಂತ ಸಾಧ್ಯತೆ ಇದೆ ಅನ್ನುವಂತ ಚರ್ಚೆ ರಾಜ್ಯದಲ್ಲಿ ಈಗ ಶುರು ಆಗ್ತಾ ಇದೆ. ಸಿಎಂ ಆಪ್ತರು ಸಂಬಂಧಿಕರ ಮನೆ ಮೇಲೆ ಇಡಿ ದಾಳಿ ಆಗುವಂತ ಸಾಧ್ಯತೆ ಇದೆ. ಸಿಎಂ ಆಪ್ತರು ಸಂಬಂಧಿಕರನ್ನ ಪಟ್ಟಿ ಮಾಡಿದ್ದಾರೆ ಇಡಿ ಅಧಿಕಾರಿಗಳು ಅನ್ನುವಂತ ವಿಚಾರ ಕೂಡ ವೈರಲ್ ಆಗ್ತಾ ಇದೆ. ಆಪ್ತರು ಸಂಬಂಧಿಕರ ಮೇಲೆ ನಿಗಾ ಇಟ್ಟಿದ್ದಾರೆ ಇಡಿ ಅಧಿಕಾರಿಗಳು. ಬ್ಯಾಂಕ್ ಖಾತೆ ಸೇರಿ ಎಲ್ಲ ವ್ಯವಹಾರಗಳ ಮೇಲೆ ನಿಗಾ ಇಡಲಾಗಿದೆ. ಮಹತ್ವದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಶೀಘ್ರದಲ್ಲೇ ಆಪ್ತ ಸಚಿವರು ಸಂಬಂಧಿಕರ ಮನೆ ಮೇಲೆ ದಾಳಿ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಸಿಎಂ ಸಿದ್ದರಾಮಯ್ಯನವರಿಗೆ ಮೂಡ ಹಗರಣ ಅನ್ನುವಂಥ ವಿಚಾರ ಒಂದ್ ರೀತಿಯಲ್ಲಿ ಬಹಳ ಸಂಕಷ್ಟವನ್ನ ತಂದು ಒಡ್ತಾ ಇದೆ. ನಾನು ಯಾವುದಕ್ಕೂ ಹೆದ್ರಲ್ಲ, ನಾನು ಯಾವುದಕ್ಕೂ ಬಗ್ಗಲ್ಲ, ನಾನು ಯಾವುದಕ್ಕೂ ಜಗ್ಗಲ್ಲ ಅಂತಿದ್ದಂಥ ಸಿದ್ದರಾಮಯ್ಯನವರು ಬೀಸೋ ದೊಣ್ಣೆಯಿಂದ ಪಾರಾಗಬಹುದು ಅಂತ ಭಾವಿಸಿದ್ರು. ಆದರೆ ಈಗ ಈ ಕೇಸ್ನಲ್ಲಿ ಪ್ರಮುಖವಾಗಿ ಇಡಿ ಎಂಟರ್ ಆಗಿರೋದ್ರಿಂದ ಕೇವಲ ಸಿದ್ದರಾಮಯ್ಯನವ್ರಿಗೆ ಮಾತ್ರ ಅಲ್ಲ, ಅವರ ಆಪ್ತರಿಗೂ ಕೂಡ ಒಂದು ರೀತಿಯಲ್ಲಿ ಟೆನ್ಷನ್ ಶುರುವಾಗ್ತಾ ಇದೆ. ಎಲ್ರಿಗೂ ಗೊತ್ತಿರೋ ಹಾಗೇನೆ ಇಡಿ ಜಾರಿ ನಿರ್ದೇಶನಾಲಯ ಒಂದ್ಸಲ ಎಂಟರ್ ಆಯಿತು ಅಂತಂದ್ರೆ ಇಡೀ ಎಲ್ಲವನ್ನು ಕೂಡ ಕೆದಕೊಂಡು ಬರುತ್ತೆ. ಯಾರ್ಯಾರಿಗೆ ಕಾಂಟ್ಯಾಕ್ಟ್ನಲ್ಲಿ ಇದ್ದಾರೆ, ಯಾರ್ಯಾರಲ್ಲಿ ಲಿಂಕಲ್ಲಿ ಇದ್ದಾರೆ, ಯಾರ ಅಕೌಂಟಿಂದ ಯಾರ ಅಕೌಂಟಿಗೆ ಹಣ ಟ್ರಾನ್ಸಾಕ್ಷನ್ ಆಗಿದೆ, ಇವರ ಸಂಪರ್ಕದಲ್ಲಿ ಯಾರೆಲ್ಲ ಬರ್ತಾರೆ, ಅವರ ಇನ್ಕಮ್ ಏನಿದೆ, ಅದಕ್ಕೆಲ್ಲ ದಾಖಲೆಗಳು ಏನಿದೆ, ಪ್ರತಿ ಒಂದನ್ನು ಕೂಡ ಇಡಿ ಅಧಿಕಾರಿಗಳು ಹುಡುಕ್ತಾರೆ. ಸೊ ಈಗ ಅದೇ ಭಯ ಅಥವಾ ಅದೇ ಸಂಕಷ್ಟ ಸಿದ್ದರಾಮಯ್ಯನವರ ಆಪ್ತರಿಗೂ ಕೂಡ ಎದುರಾಗ್ತಾ ಇದೆ. ಬೀಸೋ ದೊಣ್ಣೆಯಿಂದ ಪಾರಾಗಬಹುದೇನೋ ಅಂತ ಕಾಂಗ್ರೆಸ್ನ ನಾಯಕರುಗಳು ಭಾವಿಸಿದ್ರು. ಸಿದ್ದರಾಮಯ್ಯನವರು ಈ ಕೇಸ್ನಲ್ಲಿ ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ಪಾರಾಗ್ತಾರೆ ಅನ್ನೋದನ್ನ, ಯಾಕಂದ್ರೆ ಲೋಕಾಯುಕ್ತ ತನಿಖೆ ಅಂತ ಅಂದಾಗ ಎಲ್ಲರ ಪ್ರಶ್ನೆ ಏನಿತ್ತು, ಲೋಕಾಯುಕ್ತ ಮೈಸೂರಲ್ಲಿ ತನಿಖೆ ಆಗತ್ತೆ, ಸಿದ್ದರಾಮಯ್ಯನವರು ಸಿಎಂ, ಈಗ ಏನ್ ಬೇಕಾದ್ರೂ ತನಿಖೆ ಮಾಡಿಸ್ತಾರೆ, ಈಗ ಹೇಗ್ ಬೇಕಾದ್ರೂ ತನಿಖೆ ನಡೆಯುತ್ತೆ, CBI ಅಂತ ಬೇರೆ ಹೇಳ್ತಾ ಇದ್ರು. ಅದನ್ನು ನೋಡಿದ್ರೆ ನಿಷ್ಕ್ರಿಯ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನ ಎಲ್ಲ ಆಗಿತ್ತು. ಸೊ ಹೀಗಿರ್ಬೇಕಾದ್ರೆ ಸಿದ್ದರಾಮಯ್ಯನವರು ಈ ಸಂಕಷ್ಟದಿಂದ ಬಹಳ ಬೇಗ ಬಚಾವಾಗಿ ಬರ್ತಾರೆ ಅಥವಾ ಪಾರಾಗಿ ಬರ್ತಾರೆ ಅನ್ನುವಂಥ ಒಂದು ನಿರೀಕ್ಷೆಯನ್ನ ಕಾಂಗ್ರೆಸ್ನ ಕಾರ್ಯಕರ್ತರು, ಕಾಂಗ್ರೆಸ್ನವರು, ಕಾಂಗ್ರೆಸ್ನ ನಾಯಕರುಗಳು ಪ್ರತಿಯೊಬ್ಬರು ಕೂಡ ಭಾವಿಸಿದ್ರು. ಆದರೆ ಇಡಿ ಈ ಕೇಸ್ನಲ್ಲಿ ಎಂಟರ್ ಆಗಿರೋದ್ರಿಂದ ಈ ಕೇಸ್ನ ದಿಕ್ಕು ಬದಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಇಡಿ ಎಂಟರ್ ಆಗ್ತಾ ಇದ್ದ ಹಾಗೆಯೇ ನಾನಾ ರೀತಿಯಾದಂಥ ಚಟುವಟಿಕೆಗಳು, ನಾನಾ ರೀತಿಯಾದಂಥ ಚರ್ಚೆಗಳು ಶುರು ಆಗ್ತಾ ಇದೆ. ಈಗ ಸಿದ್ದರಾಮಯ್ಯನವರು ಮಾತ್ರ ಅಲ್ಲದೆ ಅವರ ಆಪ್ತರಿಗೂ ಕೂಡ ಯಾವ ರೀತಿಯಾದಂಥ ಸಂಕಷ್ಟ ಎದುರಾಗ್ತಾ ಇದೆ. ಇಡಿ ಒನ್ಸ್ ಎಂಟರ್ ಆದ್ರೆ ಆ ಸಂಪೂರ್ಣವಾದಂಥ ತನಿಖೆ ಯಾವ್ಯಾವ ಆಂಗಲ್ ಅಲ್ಲಿ ನಡೆಯುತ್ತೆ, ಹೇಗೆ, ಏನು, ಅದರ ಪರಿಣಾಮ ಹೇಗಿರುತ್ತೆ ಅಂತ. ಸದ್ಯ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಲೋಕಾಯುಕ್ತದಲ್ಲಿ FIR ಆಗಿದೆ. ಈಗ ಲೋಕಾಯುಕ್ತದಲ್ಲಿ FIR ಆದ ಬಳಿಕ ಇಡಿ ಕೂಡ ಎಂಟ್ರಿ ಆಗಿರುವಂತದ್ದು. ಅಂದ್ರೆ ಈಗಾಗಲೇ ಇಡಿ ಲೋಕಾಯುಕ್ತದ FIR ಆಧಾರದ ಮೇಲೆ ECIR ಅನ್ನ ಈಗಾಗಲೇ ದಾಖಲು ಮಾಡ್ಕೊಂಡಿರುವಂತದ್ದು. ಅಂದ್ರೆ ಮೂಡ ಹಗರಣ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿದೆ. ಇದರ ಆಧಾರದ ಮೇಲೆ ಈಗ ಇಡಿ ಕೂಡ ಕೇಂದ್ರ ತನಿಖಾ ಸಂಸ್ಥೆಯಾದಂತಹ ಇಡಿ ಕೂಡ ಈಗ ಎಂಟರ್ ಆಗಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಸಾಕಷ್ಟು ಕುತೂಹಲ ಮೂಡಿಸಿತ್ತು. ಜೊತೆಗೆ ಇಡಿ ಎಂಟ್ರಿ ಆಗುತ್ತೆ ಎಂಬ ಮಾಹಿತಿಯನ್ನು ಲಭ್ಯ ಆಗಿದ್ದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಸಾಕಷ್ಟು ಒಂದು ಅಚ್ಚರಿಯ ಹೆಜ್ಜೆ ಇಡೋದಕ್ಕೆ ಮುಂದಾಗಿರುವಂತದ್ದು. ಒಂದು, ಈಗಾಗಲೇ ಸಿಎಂ ಪತ್ನಿ ಪಾರ್ವತಿಯವರು ತಮಗೆ ಬಂದಂತಹ ಮೂಡ ಸೈಟ್ಗಳನ್ನ ನಾನು ಹಿಂದಿರುಗಿಸಲು ಒಪ್ಪಿದ್ದೇನೆ, ನಾನು ಹಿಂದಿರುಗಿಸ್ತೇನೆ ಎಂಬ ಆ ಪತ್ರವನ್ನ ಮೂಡಕ್ಕೆ ಬರೆದಿರುವಂತದ್ದು. ಇದರ ಬೆನ್ನಲ್ಲೇ ತನಿಖೆಗಳು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಈಗಾಗಲೇ ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆ ಆಗಿರುವಂತಹ ಜಾರಿ ನಿರ್ದೇಶನಾಲಯ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಕೂಡ ದಾಖಲಿಸಿದೆ. ಈ ಬೆನ್ನಲ್ಲೇ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಂದ್ರೆ ಆಪ್ತರು ಸೇರಿದಂತೆ ಜೊತೆಗೆ ಅವರ ಬಾಮೈದ ಅಂದ್ರೆ ಪತ್ನಿಯ ಸಹೋದರ ಈ ಸೈಟ್ ಜಮೀನನ್ನ ಅವರಿಗೆ ಗಿಫ್ಟ್ ಡೀಡ್ ಆಗಿ ಕೊಟ್ಟಿದ್ರು ಎಂಬ ಹೇಳಿಕೆಗಳನ್ನ
ಕೊಟ್ಟಿದ್ರು, ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ರು. ಹಾಗೆ ಆ ಆಧಾರದ ಮೇಲೆ ಯಾವ ಹಂತದಲ್ಲಿ ಹಂತವಾಗಿ ಇವರಿಗೆ ಜಮೀನು ಯಾವಾಗ ಬಂತು, ಯಾವಾಗ ಪರ್ಚೇಸ್ ಮಾಡಿದ್ರು, ಈ ಖರೀದಿ ಆದಂತ ಸಂದರ್ಭದಲ್ಲಿ ಇದ್ದಂತಹ ಅಲ್ಲಿ ಆ ನಿಯಮಗಳೇನು ಎಂಬ ಸಂಪೂರ್ಣ ಮಾಹಿತಿಯನ್ನ ಈಗ ಇಡಿ ಅಧಿಕಾರಿಗಳು ಕಲೆ ಹಾಕುವ ಸಾಧ್ಯತೆಗಳು ಇದೆ. ಅಂದ್ರೆ ಮೈಸೂರು ನಗರಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಏನು ನಿವೇಶನ ಹಂಚಿಕೆ ಆಗಿದೆ, ಆ ನಿವೇಶನ ಹಂಚಿಕೆಗೆ ಸಂಬಂಧಪಟ್ಟಂತೆ ಸಂಪೂರ್ಣ ದಾಖಲೆಗಳನ್ನ ಇಟಿ ಅಧಿಕಾರಿಗಳು ಪಡೆಯುವ ಸಾಧ್ಯತೆಗಳು ಇದೆ. ಯಾಕಂದ್ರೆ ಹಂತವಾಗಿ ಈ ಸೈಟು ಯಾವ ರೀತಿ ಇವರಿಗೆ ಹಂಚಿಕೆ ಆಯ್ತು, 50-50 ಅನುಪಾತದಲ್ಲಿ ಅನುಸರಿಸಬೇಕಾದ ನಿಯಮಗಳೇನಿತ್ತು, ಯಾವ ಕಾರಣದಿಂದ ಇವರಿಗೆ ಬದಲಿ ನಿವೇಶಗಳನ್ನ ಕೊಡಲಾಗಿದೆ, ಜೊತೆಗೆ ಈ ಅಂದ್ರೆ ಮೂಢ ನಿರ್ಣಯದಂತೆ ಯಾರು ಪ್ರಭಾವ ಬೀರಿದ್ದಾರೆ, ಅದರಲ್ಲಿ ಯಾರು ಸದಸ್ಯರುಗಳಿದ್ರು, ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಇಡಿ ಅಧಿಕಾರಿಗಳು ಕಲೆ ಹಾಕ್ತಾರೆ. ಆಗ ಸಂಬಂಧಪಟ್ಟಂತೆ ಒತ್ತಡ ಹಾಕಿದ್ರ, ಪ್ರಭಾವ ಬೀರಿದ್ರ ಅಥವಾ ಅಕ್ರಮವಾಗಿ ಹಣ ವರ್ಗಾವಣೆ ಏನಾದ್ರು ಆಗಿತ್ತಾ ಎಂಬ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈಗ ಇಡಿ ಅಧಿಕಾರಿಗಳು ಆ ತನಿಖೆಯನ್ನ ಮಾಡುವ ಸಾಧ್ಯತೆಗಳು ಇದೆ. ಅಂದ್ರೆ ಸಂಪೂರ್ಣವಾಗಿ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನು ಆರೋಪಗಳು ಕೇಳಿ ಬಂದಿದೆ, ಆರೋಪಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿ ತನ್ನ ಮುಂದಿನ ಅಂದ್ರೆ ಕಾರ್ಯವ್ಯಾಪ್ತಿ, ಅಂದ್ರೆ ಯಾವ ರೀತಿ ಈಗಾಗಲೇ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಅವರ ಪತ್ನಿ ಸೈತನ್ನ ಹಿಂತಿರುಗಿಸಿರೋದು, ಆದ ಕಾರಣ ಮುಂದೆ ಯಾವ ರೀತಿ ಒಂದು ಇಡಿ ಅಧಿಕಾರಿಗಳು ಕ್ರಮಕ್ಕೆ ವಹಿಸ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.